ಕ್ಲೈಮ್ಯಾಕ್ಸ್ 10ಕ್ಕೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಬಂದು ಕೂತಿದೆ. ಇದೀಗ ದೆಹಲಿಯತ್ತ ಹಾರಿದ್ದಾರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಅನ್ನುವ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ದೆಹಲಿಗೆ ತೆರಳಿದ್ದಾರೆ ಪರಿಷತ್ ಸದಸ್ಯ ಸಲೀಂ ಅಹಮದ್. ಈಗಾಗಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇತ್ತ ಕಡೆ ಆಕಾಂಕ್ಷಿಗಳು ಕೂಡ ನಾವೇನು ಕಮ್ಮಿ ಆಗಿಲ್ಲ ಅಂತ ಹೇಳಿ ಇಲ್ಲಿ ರಾಜ್ಯದಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಒಂದು ಸುತ್ತಿನ ಮಾತುಕತೆಯನ್ನ ಕೂಡ ನಡೆಸಿದಾಯಿತು. ಇದೀಗ ನಾವು ಕೂಡ ದೆಹಲಿಗೆ ಹೋಗ್ತೀವಿ, ಅಲ್ಲಿ ಲಾಬಿಯನ್ನ ಶುರು ಮಾಡ್ತೀವಿ ಅಂತ ಹೇಳಿ ಇದೀಗ ಲಾಬಿಯನ್ನ ಶುರು ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಇದೀಗ ಸಿದ್ದು ಬಿಕೆ ಹರಿಪ್ರಸಾದ್ ಕೂಡ ತಮ್ಮ ಪಯಣವನ್ನ ಬೆಳೆಸಲಿಕ್ಕಿದ್ದಾರೆ. ಈಗಾಗಲೇ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದಾರೆ. ರಾತ್ರಿ ಹೈಕಮಾಂಡ್ ಜೊತೆ ಮಹತ್ವದ ಮೀಟಿಂಗ್ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಎಲ್ರಿಗೂ ಕೂಡ ಮಂತ್ರಿ ಆಗಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಲಾಬಿ ಮಾಡ್ತಾ ಇದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಶಾಸಕ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವ ಸ್ಥಾನದ ವಿಶ್ವಾಸದಲ್ಲಿ ಕೂಡ ಇದ್ದಾರೆ ಶಾಸಕ GS ಪಾಟೀಲ್ ಅವರು. ನೋಡಿ, ಸಚಿವ ಸ್ಥಾನದ ಆಕಾಂಕ್ಷಿಗಳ ಲಿಸ್ಟ್ ಯಾವ ರೀತಿಯಾಗಿ ಇದೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಹನುಮಂತನ ಬಾಲದ ರೀತಿಯಾಗಿ ಒಂದಷ್ಟು ಉದ್ದ ಇದೆ. ಸೊ ಹಾಗಾಗಿ ಇರೋದು 20 ಸ್ಥಾನ. ಆ 20 ಸ್ಥಾನಗಳಲ್ಲಿ 18 ಸ್ಥಾನಗಳನ್ನು ಭರ್ತಿ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರವನ್ನು ಹೈಕಮಾಂಡ್ನ ನಾಯಕರು ಈಗಾಗಲೇ ಹಾಕೊಂಡಿದ್ದಾರೆ. ಅದರಂತೆಯೇ ಒಂದಷ್ಟು ಪಟ್ಟಿಯನ್ನು ಈಗಾಗಲೇ ಸಿದ್ಧಪಡಿಸುವಂತಹ ಕೆಲಸಗಳು ಕೂಡ ಆಗಿದೆ. ಈ 18 ಜನರ ಆಯ್ಕೆ ಯಾವಾಗ ಆಗತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಅದರಲ್ಲೂ ಕೂಡ 12ರಿಂದ 15 ಜನ ಈ ಕಿರಿಯರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಕೂಡ ಹೇಳಲಾಗ್ತಾ ಇದೆ. ಇಲ್ಲಿ ಹಿರಿಯರಿಗೆ ಒಂದು 5 ಸ್ಥಾನವನ್ನು ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರವನ್ನು ಈಗಾಗಲೇ ಹಾಕೊಳ್ಳಲಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಸೊ ಹಾಗಾಗಿ ಯಾರಿಗೆ ಈ ಸಚಿವ ಸ್ಥಾನದ ಭಾಗ್ಯ ಒಲಿದು ಬರುತ್ತೆ ಅನ್ನುವಂತಹ ಕುತೂಹಲಗಳು ಕೂಡ ಕ್ಷಣ ಕ್ಷಣಕ್ಕೆ ಹೆಚ್ಚಾಗ್ತಲೇ ಇದೆ. ಸೊ ಇನ್ ಕೇಸ್ ಇವತ್ತೇ ಪಟ್ಟಿ ಫೈನಲ್ ಆದರೆ ಬುಧವಾರ ಅಥವಾ ಗುರುವಾರ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಸಿಗ್ತಾ ಇದೆ. 2 DCM ಸ್ಥಾನವನ್ನ ಕೂಡ ನೀಡಬೇಕು ಅನ್ನುವಂತಹ ಚರ್ಚೆಗಳು ಕೂಡ ಈಗಾಗಲೇ ಆಗ್ತಾ ಇದೆ. 2 ಸ್ಥಾನ ಸಿಗುತ್ತಾ? DCM ಸ್ಥಾನಗಳನ್ನ ಕೂಡ ಈಗಾಗಲೇ ಫೈನಲ್ ಮಾಡಿದ್ದಾಗಿದೆಯಾ, ಅಥವಾ ಈಗ DK ಶಿವಕುಮಾರ್ ಅವರು ಹೋದ ನಂತರ ಅಥವಾ ಸಿದ್ದರಾಮಯ್ಯನವರು ಮತ್ತು BK ಹರಿಪ್ರಸಾದ್ ಅವರು ಹೋಗಿ ಒಂದು ಸುತ್ತಿನ ಅಂದರೆ ಕೊನೆಯ ಹಂತದ ಮಾತುಕತೆಯನ್ನ ನಡೆಸಿದ ನಂತರ ಇವತ್ತು ಪಟ್ಟಿ ಫೈನಲ್ ಆಗತ್ತಾ ಅಥವಾ ನಾಳೆಗೆ ಅದು ಪೋಸ್ಟ್ಪೋನ್ ಆಗತ್ತಾ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಮತ್ತೊಂದು ಕಡೆ ನೋಡಿ, ಶನಿವಾರ ಸಂಜೆ ಯಾವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ವಾಪಸ್ ಬೆಂಗಳೂರಿಗೆ ಆಗಮಿಸಿದ್ದಾರೆ ಅನ್ನೋದು ಗೊತ್ತಾಯಿತು. ಈ ಸಚಿವ ಸ್ಥಾನದ ಆಕಾಂಕ್ಷಿಗಳು ಅಂದರೆ ಶಾಸಕರುಗಳು ಅಂದರೆ ಹಿರಿಯ ನಾಯಕರುಗಳು ಕೂಡ ಈಗಾಗಲೇ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನ ಕೂಡ ನಡೆಸಿ ಲಾಭಿ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಮತ್ತೆ ಕಿರಿಯ ನಾಯಕರುಗಳು ಕೂಡ ನಾಯಕರನ್ನ ಭೇಟಿಯಾಗಿ ನಮಗೂ ಕೂಡ ಈ ಬಾರಿ ನೀವು ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು, ರಾಹುಲ್ ಗಾಂಧಿ ಅವರು ಹೇಳಿದ ರೀತಿಯಾಗಿ ನಮಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು, 3ರಿಂದ 4 ಬಾರಿ ಶಾಸಕರಾಗಿ ಗೆದ್ದು ಆಯ್ಕೆಯಾದವರಿಗೂ ಕೂಡ ಇಲ್ಲಿ ಸ್ಥಾನಮಾನವನ್ನ ನೀಡಬೇಕು, ಅಥವಾ 2ರಿಂದ 3 ಬಾರಿ ಗೆದ್ದವರಿಗೂ ಕೂಡ ಸಚಿವ ಸ್ಥಾನವನ್ನ ನೀಡಬೇಕು ಅನ್ನುವಂತಹ ಬೇಡಿಕೆಗಳಾಗಿದೆ. ಸೊ ಹಾಗಾಗಿ ಈಗ ಒಂದಷ್ಟು ಶಾಸಕರುಗಳು ಕೂಡ ದೆಹಲಿಗೆ ತಮ್ಮ ಪ್ರಯಾಣವನ್ನ ಬೆಳೆಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಸದ್ಯ ಲಭ್ಯವಾಗ್ತಾ ಇದೆ. ದೆಹಲಿಯಲ್ಲಿ ಯಾವ ನಾಯಕರನ್ನ ಭೇಟಿಯಾಗ್ತಾರೆ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಸೊ ಇವತ್ತು ಅಂತಿಮ ಹಂತದ ಒಂದು ಸುತ್ತಿನ ಚರ್ಚೆ ನಡೆದ ನಂತರ ಅಳೆದು ತೂಗಿ ಆಯ್ಕೆ ಮಾಡುವಂತಹ ಪ್ರಕ್ರಿಯೆಗಳು ಆಗತ್ತೆ. ಇವತ್ತೇ ಪಟ್ಟಿ ಫೈನಲ್ ಆಗತ್ತಾ, ಪ್ರಕಟ ಆಗತ್ತಾ, ಅಥವಾ ನಾಳೆಗೆ ಮುಂದೂಡಿಕೆ ಆಗತ್ತಾ, ಅಥವಾ ಎಂಡ್ ಮೂಮೆಂಟ್ ವರೆಗೂ ಕೂಡ ಕಾಯ್ದಿರಿಸುವಂತಹ ಕೆಲಸಗಳಲ್ಲಾಗತ್ತಾ? ಯಾರ್ಯಾರೆಲ್ಲ ಆಯ್ಕೆಯಾಗಿರ್ತಾರೋ ಅವ್ರಿಗೆ ಫೋನ್ ಕಾಲ್ ಮಾಡೋದ್ರ ಮುಖಾಂತರ ಈ ರೀತಿಯಾಗಿ ನೀವು ಸಚಿವ ಸ್ಥಾನಕ್ಕೆ ಆಯ್ಕೆಯಾಗಿದ್ದೀರಿ ಅಂತ ಕೂಡ ಮೆಸೇಜ್ ಪಾಸ್ ಮಾಡುವಂತಹ ಕೆಲಸಗಳಾಗತ್ತಾ? ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ಆಗತ್ತಾ ಅನ್ನೋದು ಕುತೂಹಲಕ್ಕೂ ಕೂಡ ಇಲ್ಲಿ ಕಾರಣವಾಗ್ತಾ ಇದೆ. ಕಾದ್ ನೋಡಬೇಕು ಯಾವೆಲ್ಲ ನಾಯಕರ ಆಯ್ಕೆಯಾಗತ್ತೆ, ಯಾರಿಗೆ DK ಶಿವಕುಮಾರ್ ಅವರ ಜೊತೆ ಈ ಕೆಲಸವನ್ನ ನಿರ್ವಹಿಸುವಂತಹ ಒಂದು ಜವಾಬ್ದಾರಿಯನ್ನ ಹೊತ್ತು ಅವರ ಜೊತೆ ಕೈ ಜೋಡಿಸ್ಕೊಂಡು ಹೋಗೋದಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳಿ.